ಎರಳೆ ಅಂತ ಜಿಂಕೆ ಮೇಲೆ ಹೇಗೆ ಬಾಣ ಬಿಟ್ಟ ನೋಡು. ಇದು ಜಿಗಿದುಕೊಂಡು ನನ್ನ ತೋಳುಗಳಲ್ಲಿ ಬಂದಿತು. ನಿನ್ನ ತಾಯಿ ಅಂತವೇ ಕಣ್ಣುಗಳು. ಅದಕ್ಕೆ ನಿನ್ನೂ ಕೂಡ ಅದೇ ಸ್ನೇಹ ಇರೋ ಜಾಗಕ್ಕೆ ಕರೆದೊಯ್ಯುತ್ತೇನೆ ಅಂತ ಹೇಳಿದ್ದೆ. ಅದೇ ಸ್ನೇಹ ಇರೋ ಜಾಗಕ್ಕೆ ಕರೆದೊಯ್ಯುತ್ತೇನೆ ಅಂತ ಹೇಳಿದ್ದೆ. ಆಷಾಢದ ಒಂದು ದಿನ ಮತ್ತು ಲೋಕಶಾಕುಂತಲ ಬಹಳ ಮುಖ್ಯವಾದ ರಂಗಕೃತಿಗಳು. ಎರಡೂ ಬೇಸಿಕಲಿ ಶೃಂಗಾರಮಯವಾದ ನಾಟಕಗಳೇ. ಕಾಳಿದಾಸನ ನಾಟಕದ ರಂಗರೂಪವಾದರೆ ಕಾಳಿದಾಸನ ಬಗ್ಗೆ ಇರುವಂಥ ಒಂದು ಐತಿಹ್ಯವನ್ನು ಇಟ್ಕೊಂಡು ರಚಿಸಿದಂಥ ಇನ್ನೊಂದು ರಂಗಕೃತಿ ಆಷಾಢದ ಒಂದು ದಿನ. ಸುಮಾರು 70ರ ದಶಕದ ಹೊತ್ತಿಗೆ ನಾವು ಸಾಕಷ್ಟು ಭಾರತೀಯ ರಂಗಭೂಮಿ ಪಾಶ್ಚಿಮಾತ್ಯ ರಂಗಭೂಮಿಯ ಪ್ರಭಾವಕ್ಕೆ ಒಳಗಾಗಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಪಾಶ್ಚಿಮಾತ್ಯ ಪ್ರಭಾವ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಸರ್ಕಾರವೇ ಭಾರತದ ಸಾಂಸ್ಕೃತಿಕ ನೆಲೆಗಟ್ಟನ್ನು, ಭಾರತದ ಸಂಸ್ಕೃತಿಯನ್ನು, ಭಾರತದ ಭಾಷೆಯನ್ನು ಎಲ್ಲ ತಳಮಟ್ಟದಿಂದ ಅದನ್ನು ಹಾಳು ಮಾಡೋಕ್ಕೆ ಟೊಂಕ ಕೊಟ್ಟು ನಿಂತಿತ್ತು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಇನ್ನು ಅದಕ್ಕೆ ಸರಿಯಾಗಿ ಪೂರಕವಾಗಿ NGO ಹೆಸರಿನಲ್ಲಿ ಅನೇಕ ರೀತಿಯ ಅನೇಕ ದೇಶಗಳಿಂದ ಬೇರೆ ಬೇರೆ ರೀತಿಯ ಫಂಡ್ಗಳು ಬರ್ತಿದ್ವು. ಅದನ್ನು ತಗೊಂಡು ಇವರು ಮಜಾ ಮಾಡೋಕ್ಕೆ ನಮ್ಮ ಸಂಸ್ಕೃತಿಯ, ನಮ್ಮ ಭಾಷೆ, ನಮ್ಮದೆಲ್ಲವನ್ನು ಹಾಳು ಮಾಡಿದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅದಕ್ಕೆ ಸರ್ಕಾರಿ ಯಂತ್ರವನ್ನು ಎಲ್ಲ ರೀತಿಯಲ್ಲೂ ಬಳಸಿಕೊಳ್ಳಲಾಗಿತ್ತು. ಆಷಾಢದ ಒಂದು ದಿನದ ನಾಟಕದ ಕೊನೆ ಸ್ವಲ್ಪ ನಿರಾಸೆಯಾದರೂ ಕೂಡ ಅದು ನಮ್ಮ ಭಾರತೀಯ ಮೂಲ ಪರಂಪರೆಯ ಆಶಯ ಅಲ್ಲದಿದ್ದರೂ ಕೂಡ ಅದರ ಒಟ್ಟಾರೆ ಆ ಕೃತಿ ಅದ್ಭುತವಾದ ಒಂದು ರಂಗಕೃತಿ. ಅದನ್ನು ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಭಾರಿ ಅದ್ಭುತವಾಗಿ ಅನುವಾದಿಸಿದ್ದಾರೆ. ನನಗೂ ಒಂದೊಂದು ಸಾರಿ ಇದನ್ನು ಈ ಥರದಲ್ಲಿ ಅನುವಾದ ಮಾಡಿದಾರಲ್ಲ, ಇದು ಹೇಗೆ ರಂಗದ ಮೇಲೆ ಎಷ್ಟು, ಬಟ್ ನೋ ಚಾನ್ಸ್. ಈ ಥರದ ಅಲ್ಲದೆ ಅದನ್ನು ಇನ್ನು ಬೇರೆ ಥರದಲ್ಲಿ ಬಹುಶಃ ಅನುವಾದಿಸೋಕ್ಕೆ ಸಾಧ್ಯವಾಗ್ತಿರ್ಲಿಲ್ವೋ ಏನೋ. ಇಲ್ಲ ಅಂತಂದರೆ ತುಂಬ ವಾಚ್ಯನೂ ಮಾಡೋ ಹಾಗಿಲ್ಲ, ತುಂಬ ವರ್ಬಲ್ಲೂ ಮಾಡೋ ಹಾಗಿಲ್ಲ. ಸೊ ಅದನ್ನು ಭಾಳ ಅದ್ಭುತವಾಗಿ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಅದನ್ನು ಅನುವಾದ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ನಮ್ಮ ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ, ಭಾರತೀಯ ಭಾಷೆಯ ನಾಲೆಡ್ಜ್ ಇವುಗಳೆಲ್ಲ ಗೊತ್ತಿದ್ದೆ ನಾವು ಕಾಳಿದಾಸನ ನಾಟಕ ಮಾಡ್ತೀನಿ, ಕಾಳಿದಾಸನ ಪಾತ್ರ ಅಭಿನಯಿಸ್ತೀನಿ, ಆಷಾಢದ ಒಂದು ದಿನ ಮಾಡ್ತೀನಿ ಅಂದರೆ ಖಂಡಿತ ಸಾಧ್ಯ ಇಲ್ಲ ಅವರಿಗೆ. ಅದನ್ನು ಇಲ್ಲ ಅಂತಂದ್ರೆ ಅದು ಹೆಂಗಾಗಿರ್ತದೆ ಅಂದರೆ ಶೇಕ್ಸ್ಪಿಯರ್ ನಾಟಕ ಮಾಡಿದಾಗ ಆಗ್ತದೆ, ಅದು ಎನಾಕ್ಟ್ ಆಗಿಬಿಡ್ತದೆ. ಅಷ್ಟು ಬಿಟ್ಟರೆ ಒಂದು ಅನುಭವ ಕೊಡೋಕ್ಕೆ ಈ ಭಾಷೆ ಸಂಸ್ಕೃತಿಯ ಹಿನ್ನೆಲೆ, ಪರಂಪರೆ ಹಿನ್ನೆಲೆ ಇದ್ದಿದ್ರೆ ಸಾಧ್ಯನೇ ಇಲ್ಲ. ಈ ಪರಂಪರೆ ಮತ್ತು ಸಂಸ್ಕೃತಿಯನ್ನು ವಿರೋಧಿಸುವವರು ಇಂಥ ಒಂದು ಕೃತಿಗಳನ್ನು ಅವರಿಂದ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಮಾಡಿದರೂ ಕೂಡ ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಾಗ ಆಗುತ್ತೆ ಅನ್ನೋದು ಬಿಟ್ಟರೆ ಅದೊಂದು ರಸಾನುಭವ ಅಥವಾ ನಾವು ರಸ ಸಿದ್ಧಾಂತದಲ್ಲಿ ಏನು ಹೇಳ್ತೀವಿ, ಒಂದು ಪ್ರೇಕ್ಷಕನಿಗೆ ಆಗುವಂಥ ಒಂದು ಆನಂದವನ್ನು ಅವರಿಂದ ಕೊಡೋಕ್ಕಾಗಲ್ಲ. ಅವರು ಮಾಡ್ಬೋದು. ಅದೊಂದು ರೀತಿ ಎಕ್ಸ್ಪೆರಿಮೆಂಟಲ್ ಕ್ರೌರ್ಯ. ಅಂದರೆ ಪ್ರೇಕ್ಷಕನಲ್ಲಿ ಈ ಥರದ ಒಂದು ಕ್ರೌರ್ಯವನ್ನು ಹೇರುವಂಥದ್ದು ಅನ್ನೋದು ಬಿಟ್ಬಿಟ್ರೆ ಇದು ವೆಸ್ಟರ್ನ್ ನಾಲೆಡ್ಜು ಆ ಥರದ್ದೇ ಅದು. ಸೊ ಹಾಗಾಗಿ ಅವರಿಂದ ಅಂಥವು ಸಾಧ್ಯ ಆಗೋದೇ ಇಲ್ಲ. KV ಸುಬ್ಬಣ್ಣವರು ಲೋಕಶಾಕುಂತಲದಲ್ಲಿ ಎಷ್ಟು ಅದ್ಭುತವಾಗಿ ಈ ಸಾಲುಗಳನ್ನು ಬಳಸ್ತಾರೆ ಅಂತಂದರೆ, ಏರು ಬೆಟ್ಟದ ಸಾಲು, ಕೆಳಗಡೆ ನದಿಗಳೋಡುವ ಕಣಿವೆ ಕಾನನ, ಆ ನೆಲದ ತಲೆ ಎತ್ತಿ ಸೊಗಸುವ ಜನಪದದ ನಡುವೆ ಬೆಳೆದವಳಿಕೆ ಹಂಸಪದಿಕೆ. ಎಷ್ಟು ಬ್ಯೂಟಿಫುಲ್ಲಾಗಿ ಅದು ಇದಕ್ಕೆ ಹೊಂದ್ಕೊಳ್ತದೆ ಸಾಹಿತ್ಯಿಕವಾಗಿ, ರಂಗದ ಮೇಲಾಗಲಿ, ಲಯಬದ್ಧವಾಗಲಿ, ತಾಳಬದ್ಧವಾಗಲಿ, ಇವಾಗಲಿ ಅಷ್ಟೇ. ಆಷಾಢದ ಒಂದು ದಿನದಲ್ಲೂ ಆಷಾಢದ ಮೊದಲ ದಿನ ಎಂಥ ಮಳೆಯುವ, ದೂರದ ತನಕ ಮಳೆ, ಬೆಟ್ಟದ ಇಳಿಜಾರುಗಳೆಲ್ಲ ತೊಯ್ದು ಹೋಗಿವೆ, ನಾನು ಕೂಡ ನೋಡಿದ್ದೆ ಹೇಗೆ ತೊಯ್ಸಿಕೊಂಡಿದ್ದೇನೆ. ದಕ್ಷಿಣದ ಕಡೆಯಿಂದ ಹಾರಿ ಬರುತ್ತಿರುವ ಬಕ್ಕಲುಗಳನ್ನು ನೋಡೋಣ ಅಂತ ಹೋಗಿದ್ದೆ. ನಾನಿದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಎಲ್ಲರೂ ಅಭಿನಯ ಕೊಡ್ತೀವಿ, ಎಲ್ಲರೂ ನಟನೆ ಮಾಡ್ತೀವಿ, ಎಲ್ಲದೂ ನಟನೆ, ಎಲ್ಲದೂ ಇದು. ನಮಗೆ ಯಾವ ಶಾಸ್ತ್ರೀಯ ಅಭ್ಯಾಸವೂ ಬೇಡ, ಯಾವ ಶಾಸ್ತ್ರೀಯ ಭಾಷೆಯೂ ಬೇಡ, ಯಾವ ಕ್ಲಾಸಿಕಲ್ ಇವು ಬೇಡ ಅನ್ನುವ ಮನೋಧರ್ಮಕ್ಕೆ ನಾವು ಬಂದುಬಿಟ್ವಿ. ಅದು ಪರಿಣಾಮ ಏನಾಯಿತು ಅಂತಂದರೆ, ಇವತ್ತು
ಮಾಡಿದೆಲ್ಲ ಆ್ಯಕ್ಟಿಂಗು, ಮಾಡಿದೆಲ್ಲ ಅಭಿನಯ ಅನ್ನುವ ಅರ್ಥದಲ್ಲಿ ಬಂದ್ಬಿಡ್ತು. ಬಟ್ ಹಾಗಲ್ಲ, ಅಭಿನಯ ಅನ್ನೋದಕ್ಕೆ ಅದಕ್ಕೊಂದು ಶಾಸ್ತ್ರೀಯವಾದ ಟಚ್ ಇಲ್ಲ, ಶಾಸ್ತ್ರೀಯವಾದ ಭಾಷೆಯ ಚೌಕಟ್ಟಿನ ಇದಿಲ್ಲ ಅಂತಂದರೆ ಅದು ನೀವು ಕೊಡಬೇಕಾದಂತಹ ಆ ಒಂದು ಅನುಭವವನ್ನು ನೀವು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅನಂತ್ನಾಗು, ಯಾಕೆ ಡಾಕ್ಟರ್ ರಾಜ್ಕುಮಾರು, ಯಾಕೆ ವಿಷ್ಣುವರ್ಧನ್ ಇವರೆಲ್ಲ ನಮಗೆ ನಟನೆಗೆ ಹತ್ತಿರ ಆಗ್ತಾರೆ, ಜನರನ್ನು ಯಾಕೆ ಮನ ಗೆದ್ರು ಅಂತಂದರೆ ಬಿಕಾಸ್ ಆಫ್ ಅವರ ಕ್ಲಾಸಿಕಲ್ ಟಚ್. ಭಾಷಾ ಸಂವಿಧಾನವೇ ಬೇರೆ ಬೇಕಾಗ್ತದೆ. ನಾವು ಸ್ಕೂಲ್ ದಿನಗಳಿಂದ ಏನು ಮಾಡ್ತೀವಿ, ಅಕ್ಬರ್ ಬೀರ್ಬಲ್, ಮರ್ಚೆಂಟ್ ಆಫ್ ವೆನಿಸ್, ಶೇಕ್ಸ್ಪಿಯರ್ ನಾಟಕಗಳು ತಗೊಂಡ್ಬಿಟ್ಟು ಇದು ರಂಗಭೂಮಿ ಅಂತ ಮಾಡಿ ನಮ್ಮ ಮಕ್ಕಳಿಗೆ ಇದೇ ಥಿಯೇಟ್ರ್ ಅಂತೇಳಿ. ಸ್ವಾತಂತ್ರ್ಯಾನಂತರದಲ್ಲಿ ನಮ್ಮಲ್ಲಿ ಎಲ್ಲವೂ ಆಗಿರೋದು ಹೀಗೇನೆ. 70 ದಶಕದ ನಂತರ ಅದು ಸಿನಿಮಾ ಆಗಿರಲಿ, ರಂಗಭೂಮಿ ಆಗಲಿ, ನಾಟಕಾರ ಆಗಲಿ, ಸಾಹಿತಿಗಳಾಗಲಿ, ಅವರು ಒಂದು ಹಿಂದೂಗಳನ್ನು ದೂಷಿಸುವ ಟಾರ್ಗೆಟ್, ಒಂದು ಇಸ್ಲಾಮಿಕ್ ಧರ್ಮದ ಇವರನ್ನು ಓಲೈಸೋದು, ಇನ್ನೊಂದು ಕ್ರಿಶ್ಚಿಯನ್ ಇವರನ್ನು ಓಲೈಸುವುದು ಈ ಸರ್ಕಾರದ ಬಹಳ ಮುಖ್ಯವಾದ ಆಶಯವೇ ಆಗಿತ್ತು. ಆವತ್ತಿನ ಸರ್ಕಾರಕ್ಕೆ ಯಾವುದೇ ರೀತಿಯ ಭಾರತೀಯ ಸಂಸ್ಕೃತಿ, ಭಾರತೀಯ ಕಲ್ಚರು, ಭಾರತೀಯ ಶಿಕ್ಷಣ ನೀತಿ ಇದನ್ನೆಲ್ಲ ಅದನ್ನು ಬೆಳೆಸುವಂತಹ ಒಂದು ಉದ್ದೇಶ ಅವರಿಗೆ ಇರಲಿಲ್ಲ. ಇವರನ್ನು ಓಲೈಸಬೇಕು, ಇವ್ರ ಹತ್ರ ಓಟನ್ನು ಗಳಿಸ್ಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಆಗಬೇಕು, ಸುದ್ದಿ ಆಗಬೇಕು. ಆಮೇಲೆ ಇನ್ನೊಂದು ಈ ಬುದ್ಧಿಜೀವಿಗಳು ಅಥವಾ ಇನ್ನೇನು ನಾವು ಕರಿತೀವಿ, ಇದು ಈಗ ಕ್ಲೀಶೆ ಆಗ್ಬೋದು, ಆದರೆ ಅವರಿಗೆಲ್ಲ ಇದರ ಮುಖ್ಯ ಉದ್ದೇಶ ಇದ್ದಿದ್ದು ಇದರಲ್ಲಿ ಬರುವಂಥ ಫಂಡು ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಆರ್ಥಿಕ ನೆರವು, ಅದು ಇಸ್ಲಾಮಿಕ್ ಸಮುದಾಯದಿಂದ ಇರ್ಬೋದು ಅಥವಾ ಕ್ರಿಶ್ಚಿಯಾನಿಟಿಯಿಂದ ಇರ್ಬೋದು, ಅಥವಾ ಈ ಥರದಲ್ಲಿ ಇವುಗಳ ಹಿಂದೆ ಬಿದ್ದಂಥ ಈ ಜೀವಿಗಳು ಈ ಭಾರತೀಯ ಸಂಸ್ಕೃತಿ, ಭಾರತೀಯ ನಾಲೆಡ್ಜನ್ನು ಕರ್ಬ್ ಮಾಡೋಕ್ಕೆ ಹೊರಟರು. ಸ್ವಾತಂತ್ರ್ಯ ನಂತರ ಬಂದ ಸರ್ಕಾರಕ್ಕೆ ಬ್ರಿಟಿಷರ ಇನ್ನೊಂದು ರೀತಿಯ ಆಡಳಿತದ ವ್ಯವಸ್ಥೆಯನ್ನು ರೂಢಿಸಿಕೊಂಡ್ರೆ ಹೊರತು ಈ ಭಾರತವನ್ನು ಭಾರತವಾಗಿ ಬೆಳೆಸುವಂಥ ಅಥವಾ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸುವಂಥ ಯಾವುದೇ ಪ್ರಯತ್ನ ಅದಕ್ಕೆ ಸ್ವತಃ ಸರ್ಕಾರಕ್ಕೆ ಆಸಕ್ತಿ ಇರಲಿಲ್ಲ. ಸೊ ಹಾಗಾಗಿ ಏನಾಯಿತು ಅಂದರೆ ಅನಿವಾರ್ಯವಾಗಿ ಈ ಬುದ್ಧಿಜೀವಿಗಳು ಕೂಡ ಅವರ ಜೊತೆಗೆ ಅಡ್ಜಸ್ಟ್ ಆಗುವಂಥ ಪ್ರಮೇಯ ಅಥವಾ ಪ್ರವೃತ್ತಿ ಅವರು ರೂಢಿಸಿಕೊಂಡ್ರು. ಹಾಗೆ ಆಯಿತು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಅಭಿನಯ ಅನ್ನೋದು ಸುಮ್ಮನೆ ಒಂದು ಅಭಿನಯ ಆಗೋದಿಲ್ಲ. ಅಭಿನಯಕ್ಕೆ ಸಂಸ್ಕಾರ ಬೇಕು, ಸಂಸ್ಕೃತಿ ಬೇಕು, ಸಾಹಿತ್ಯದ ಅರಿವು ಇರಬೇಕು. ಆ ಸೈನ್ಸ್ ಇದೆಯಲ್ಲ, ಆ ಸೈನ್ಸನ್ನು ಅರ್ಥ ಮಾಡಿಕೊಳ್ಳದೆ ನೀವು ಒಂದು ಸರಿಯಾದ ಅಭಿನಯವನ್ನು ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ರಾಜ್ಕುಮಾರ್ ಆಗಲಿ, ವಿಷ್ಣುವರ್ಧನ್ ಆಗಲಿ, ಅನಂತ್ನಾಗ್ ಇವರೆಲ್ಲ ಯಾಕೆ ಕ್ಲಾಸಿಕ್ ನಟರು ಅನ್ಸ್ಕೊಳ್ತಾರೆ, ಇವರು ಯಾಕೆ ಇಂತಹ ಅದ್ಭುತ ಅಭಿನಯ ಅದ್ರ ಮೂಲಕ ರೀಚ್ ಆಗ್ತಂದರೆ ಕಾರಣ ಏನು ಅಂತಂದರೆ ಅವರಿಗಿರುವಂಥ ಸಂಸ್ಕಾರ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಪರಿಕಲ್ಪನೆ. ಇಲ್ಲಾಂದರೆ ನೀವು ಏನೇ ಸರ್ಕಸ್ ಮಾಡಿದರೂ ಕೂಡ ಅದು ಪಾತ್ರಾಭಿವ್ಯಕ್ತಿಯ ರೋದನೆ ಆಗಿಬಿಡ್ತದೆ ವಿನಃ ಅದು ಒಂದು ಅಭಿನಯ ಅಂತ ಆಗೋದಿಲ್ಲ. ಮಿತ್ರರೇ, ನಿಮಗೆ ಈ ಅಭಿನಯದ ಪರಿಕಲ್ಪನೆಯ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು, ಧನ್ಯವಾದಗಳು.